ನಮಸ್ಕಾರ ಎಲ್ರಿಗೂ. ತುಂಬಾ ಜನರಿಗೆ ಒಂದು ಡೌಟ್ ಇರುತ್ತೆ. ನನ್ನ ಸ್ಕಾಲ್ಪ್ ಅಂದ್ರೆ ತಲೆಬುರುಡೆ ಆಲ್ರೆಡಿ ಆಯಿಲಿ ಆಗಿದೆ, ಮತ್ತೆ ನಾನು ಯಾಕೆ ಎಣ್ಣೆ ಹಚ್ಕೋಬೇಕು ಅಂತ ಅಲ್ವಾ? ಇದು ತುಂಬಾ ಕಾಮನ್ ಕನ್ಫ್ಯೂಷನ್. ಸೊ ಬನ್ನಿ, ಇದರ ಹಿಂದಿರೋ ಅಸಲಿ ಸತ್ಯ ಏನು ಅಂತ ಇವತ್ತು ತಿಳ್ಕೊಳ್ಳೋಣ. ಹಾಗಾದರೆ ಸ್ಟ್ರೈಟ್ ಪಾಯಿಂಟ್ಗೆ ಬರೋಣ. ನಿಜಕ್ಕೂ ಆಯಿಲಿ ಸ್ಕ್ಯಾಲ್ಪ್ಗೆ ಎಣ್ಣೆ ಹಚ್ಚಬೇಕಾ ಬೇಡವಾ? ಇದೇ ನೋಡಿ ಇವತ್ತು ನಾವು ಮಾತಾಡಕ್ಕೆ ಹೊರಟಿರುವ ಇಂಟ್ರೆಸ್ಟಿಂಗ್ ಟಾಪಿಕ್. ಹೌದು, ಕೇಳಿದ ತಕ್ಷಣ ಎಲ್ಲರೂ ಇದನ್ನೇ ಹೇಳ್ತಾರೆ. ಅಯ್ಯೋ, ನನ್ನ ಕೂದಲು ಆಲ್ರೆಡಿ ಜಿಡ್ಜುಡ್ಡಾಗಿದೆ, ಇದರ ಮೇಲೆ ಮತ್ತೆ ಎಣ್ಣೆ ಹಾಕಿದ್ರೆ ಇನ್ನೂ ಜಾಸ್ತಿ ಜಿಡ್ಡಾಗುತ್ತೆ ಅಂತ. ಇದು ಜನರಲ್ ಆಗಿ ಎಲ್ಲರೂ ನಂಬಿರೋ ವಿಷಯ. ಆದರೆ ಇದರಲ್ಲಿ ಎಷ್ಟು ಸತ್ಯ ಇದೆ? ಇಲ್ಲಿ ನೋಡಿ, ಇದೊಂದು ದೊಡ್ಡ ತಪ್ಪು ಕಲ್ಪನೆ. ಆಯಿಲಿ ಸ್ಕಾಲ್ಪ್ ಇದೆ ಅಂತ ಎಣ್ಣೆ ಹಚ್ಚಬಾರ್ದು ಅನ್ನೋದೇ ತಪ್ಪು. ನಿಜ ಏನು ಗೊತ್ತಾ? ಸರಿಯಾದ ರೀತಿಯಲ್ಲಿ ಎಣ್ಣೆ ಹಚ್ಚಿದ್ರೆ ನಿಮ್ಮ ಸ್ಕಾಲ್ಪ್ ಮೇಲಿರೋ ಎಣ್ಣೆ ಅಂಶವನ್ನ ಬ್ಯಾಲೆನ್ಸ್ ಮಾಡ್ಬೋದು. ಶಾಕ್ ಆಯ್ತಾ? ಯಾಕೆ ಹೀಗೆ ಅಂತ ಹೇಳ್ತೀನಿ, ಕೇಳಿ. ನೋಡಿ, ನಮ್ಮ ಸ್ಕ್ಯಾಲ್ಪ್ ಯಾಕೆ ಜಾಸ್ತಿ ಆಯಿಲಿ ಆಗುತ್ತೆ ಅಂದ್ರೆ ಅದರಲ್ಲಿ ನೀರಿನಂಶ ಅಂದ್ರೆ ತೇವಾಂಶ ಕಡಿಮೆ ಆದಾಗ, ಅದು ಡ್ರೈ ಆದಾಗ ತನ್ನನ್ನು ತಾನು ರಕ್ಷಿಸ್ಕೊಳ್ಳೋಕೆ ನಮ್ಮ ಸ್ಕ್ಯಾಲ್ಪ್ ಏನ್ ಮಾಡುತ್ತೆ ಗೊತ್ತಾ? ಇನ್ನೂ ಜಾಸ್ತಿ ಎಣ್ಣೆಯನ್ನ ಅಂದ್ರೆ ಸಿಬಮನ್ನ ಉತ್ಪಾದನೆ ಮಾಡುತ್ತೆ. ಸೊ ಇಲ್ಲಿ ಪ್ರಾಬ್ಲಮ್ ಇರೋದು ಜಾಸ್ತಿ ಎಣ್ಣೆ ಅಲ್ಲ, ಬದಲಿಗೆ ನೀರಿನಂಶದ ಕೊರತೆ. ಹಾಗಾದ್ರೆ ಯಾವ ಎಣ್ಣೆ ಬಳಸೋದು ಬೆಸ್ಟ್? ಯಾವಾಗಲೂ ಲೈಟ್ ಆಡಿರೋ ಎಣ್ಣೆಗಳನ್ನ ಬಳಸಿ. ಉದಾಹರಣೆಗೆ ತೆಂಗಿನೆಣ್ಣೆ, ಜೊಜೋಬಾ ಆಯಿಲ್ ಅಥವಾ ಆರ್ಗಾನ್ ಆಯಿಲ್. ಇವು ತಲೆಗೆ ಭಾರ ಅನ್ಸಲ್ಲ, ಜಿಡ್ಡು ಮಾಡದೆ ಕೂದಲಿಗೆ ಪೋಷಣೆ ಕೊಡುತ್ತೆ. ಇದನ್ನ ಮಾಡೋದು ಕೂಡ ತುಂಬಾ ಸಿಂಪಲ್. 1 ಸ್ಪೂನಷ್ಟು ಎಣ್ಣೆ ತಗೊಳ್ಳಿ, ಸಾಕು. ಅದನ್ನ ಬೆರಳು ತುದಿಯಿಂದ ನಿಧಾನಕ್ಕೆ ಒಂದು 5 ನಿಮಿಷ ಸ್ಕ್ಯಾಲ್ಪ್ಗೆ ಮಸಾಜ್ ಮಾಡಿ. ಆಮೇಲೆ ಒಂದು 30-40 ಮಿನಿಟ್ಸ್ ಹಾಗೇ ಬಿಡಿ. ಆನಂತರ ಒಂದು ಮೈಲ್ಡ್ ಶ್ಯಾಂಪೂ ಹಾಕಿ ವಾಶ್ ಮಾಡ್ಬಿಡಿ, ಅಷ್ಟೇ. ಇಲ್ಲಿ ಟೈಮಿಂಗ್ ತುಂಬಾನೇ ಇಂಪಾರ್ಟೆಂಟ್. ರಾತ್ರಿ ಇಡೀ ಎಣ್ಣೆ ಹಚ್ಚಿಟ್ಕೊಳ್ಳುವ ಅವಶ್ಯಕತೆನೇ ಇಲ್ಲ. ಜಸ್ಟ್ 30-40 ನಿಮಿಷಗಳು ಸಾಕು. ಇದು ತುಂಬಾನೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಸೊ ನಿಮ್ಗೆ ಆಯಿಲಿ ಸ್ಕ್ಯಾಲ್ಪ್ ಇದೆ ಅಂತ ಎಣ್ಣೆ ಹಚ್ಚೋದನ್ನ ನಿಲ್ಲಿಸಬೇಡಿ. ಹೇರ್ ಎಕ್ಸ್ಪರ್ಟ್ಸ್ ಕೂಡ ಹೇಳೋದು ಇದನ್ನೇ. ಸರಿಯಾದ ರೀತಿಯಲ್ಲಿ ಎಣ್ಣೆ ಹಚ್ಚೋದ್ರಿಂದ ಸೀಬಮ್ ಪ್ರೊಡಕ್ಷನ್ ಕಂಟ್ರೋಲ್ಗೆ ಬರುತ್ತೆ, ಜೊತೆಗೆ ಕೂದಲಿನ ಬುಡಕ್ಕೂ ಒಳ್ಳೆ ಪೋಷಣೆ ಸಿಗುತ್ತೆ. ಸರಿ, ಈಗ ನಿಮ್ಮ ಟರ್ನ್. ನಿಮ್ಮ ಕೂದಲಿಗೆ ಯಾವ ಎಣ್ಣೆ ಸೆಟ್ ಆಗುತ್ತೆ? ನೀವು ಬಳಸೋದು ಕೊಕೊನಟ್ ಆಯಿಲಾ, ಆರ್ಗನ್ ಆಯಿಲಾ ಅಥವಾ ಬೇರೆ ಯಾವುದಾದ್ರೂ ಇದೆಯಾ? ನಿಮ್ಮ ಎಕ್ಸ್ಪೀರಿಯನ್ಸನ್ನ ತಪ್ಪದೇ ಕೆಳಗೆ ಕಮೆಂಟ್ಸ್ನಲ್ಲಿ ಶೇರ್ ಮಾಡಿ. ನೋಡಿ, ಈ ಮಾಹಿತಿ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಈ ಆಯಿಲಿ ಹೇರ್ ಪ್ರಾಬ್ಲಮ್ ಇರೋ ನಿಮ್ಮ ಫ್ರೆಂಡ್ಸ್ ಜೊತೆನೂ ಇದನ್ನ ಶೇರ್ ಮಾಡಿ. ಅವ್ರಿಗೂ ಹೆಲ್ಪ್ ಆಗ್ಬೋದು. ಮುಂದಿನ ಸಲ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗೋಣ.